ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಇವತ್ತಿನವರೆಗೆ ರಜೆಯನ್ನು ಘೋಷಣೆ ಮಾಡಿಲ್ಲ. ಇದು ಬಾಬರ್ನ ಸಂತತಿಯಂತೆ ನಾವು ಅದೇ ರೀತಿಯ ಒಂದು ರಾಮನ ವಿರೋಧಿ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂತಹ ಈ ಸರ್ಕಾರಕ್ಕೆ ನಾಳೆ ಒಳಗೆ 22ನೇ ತಾರೀಕಿನ ರಜೆಯನ್ನು ತಾವು ಘೋಷಣೆ ಮಾಡಬೇಕು. ಇಡೀ ದೇಶ ಪ್ರಭು ಶ್ರೀರಾಮನನ್ನ ಸ್ವಾಗತ ಮಾಡಬೇಕು, ಬಾಲರಾಮನನ್ನ ಸ್ವಾಗತ ಮಾಡಬೇಕು. ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವೆಲ್ಲರೂ ಕೂಡ ನೋಡಿ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಆಸೆಯಿಂದ ಕಾಯ್ತಾ ಇದ್ರೆ, ರಾಜ್ಯ ಸರ್ಕಾರ ಮಾತ್ರ ಇವತ್ತಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿಲ್ಲ. ದೇಶದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತದ ರಾಜ್ಯಗಳಿದಾವೋ ಅಲ್ಲೆಲ್ಲ ಕಡೆ ಅವತ್ತು ಘೋಷಣೆ ಮಾಡಲಾಗಿದೆ, ರಜಾ ಕೊಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಇವತ್ತಿನವರೆಗೆ ರಜೆಯನ್ನು ಘೋಷಣೆ ಮಾಡಿಲ್ಲ. ನಮ್ಮ ಕಚೇರಿಗೆ, ನಮ್ಮ ಮನೆಗೆ ನೂರಾರು ಜನ ಬಂದು ರಾಜ್ಯ ಸರ್ಕಾರಕ್ಕೆ ನೀವು ತಾಕೀತ್ ಮಾಡಿ ರಜಾ ಕೊಡಿಸಿ, ನಾವು ಕೂಡ ಅವತ್ತು ಮನೇಲಿ ಕೂತ್ಕೊಂಡು ಹೊರಗಡೆ ಬಂದು ಜನರ ಮಧ್ಯದಲ್ಲಿದ್ದು ದೇವಸ್ಥಾನಗಳಿಗೆ ಹೋಗಿ ರಾಮನ ಪ್ರತಿಷ್ಠಾಪನೆ ನೋಡಬೇಕು ಅಂತ ನಾವು ಕೇಳ್ತಾ ಇದ್ರೆ, ಇದು ಬಾಬರ್ನ ಸಂತತಿಯಂತೆ ನಾವು ಅದೇ ರೀತಿಯ ಒಂದು ರಾಮನ ವಿರೋಧಿ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂತಹ ಈ ಸರ್ಕಾರಕ್ಕೆ ನಾನಿವತ್ತು ಆಗ್ರಹ ಮಾಡ್ತಾ ಇರುವಂಥದ್ದು, ನಾಳೆ ಒಳಗೆ 22ನೇ ತಾರೀಕಿನ ರಜೆಯನ್ನು ತಾವು ಘೋಷಣೆ ಮಾಡಬೇಕು. ಜನ ಇಲ್ಲ ಅಂತಂದ್ರೆ 22ನೇ ತಾರೀಕಿಗೆ ಇಡೀ ದೇಶ ಸಂಭ್ರಮಾಚರಣೆ ಮಾಡಬೇಕಾದಾಗ, ವಿಶ್ವ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿತ್ತು, ಈ ಸಂಭ್ರಮಾಚರಣೆಗೆ ಅಡ್ಡಿಯಾಗಿತ್ತು ಅನ್ನೋದನ್ನ ಜನ ನೂರಾರು ವರ್ಷಗಳ ಕಾಲ ನೆನಪಿಟ್ಕೊಳ್ಳುವಂಥ ಒಂದು ಇತಿಹಾಸಕ್ಕೆ ನೀವು ಹೋಗಬೇಡಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ನಾವು ಅಧಿಕೃತವಾಗಿ ಪತ್ರ ಬರೆದಿದ್ದೀವಿ. ಇವಾಗ ನಾನು ಕೂಡ ಮನವಿ ಮಾಡ್ತಾ ಇದ್ದೀನಿ, ಸಾವಿರಾರು ಜನ ಮನವಿ ಮಾಡ್ತಾ ಇದ್ದಾರೆ. ಇದು ಬಿಜೆಪಿ ಕಾಂಗ್ರೆಸ್ನ ಕಾರ್ಯಕ್ರಮ ಅಲ್ಲ, ಇದು ರಾಮನ ಕಾರ್ಯಕ್ರಮ, ಸಮಸ್ತ ದೇಶದ ಹಿಂದೂಗಳ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದ ದಿವಸ ಇದು 500 ವರ್ಷಕ್ಕೆ ಒಂದ್ಸತಿ ಆಗ್ತಾ ಇರುವಂಥ ಕಾರ್ಯಕ್ರಮ. ಸರ್ಕಾರದ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರುವಂಥ ಕೋಟ್ಯಾಂತರ ಜನ ಅವತ್ತು ನಾವು ಇದನ್ನ ನೋಡಬೇಕು ಅಂತ ಆಸೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಅವತ್ತು ನೀವು ಕಂಪಲ್ಸರಿ ಬಂದು ಆಫೀಸ್ನಲ್ಲಿ ಕೆಲಸ ಮಾಡಿ ಅಂತ ನೀವು ತಾಕೀತ್ ಮಾಡುವಂಥದ್ದು, ಇದು ರಾಮನಿಗೆ ಮಾಡ್ತಾ ಇರುವಂಥ ಒಂದು ಶೋಭೆ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇರುವಂಥದ್ದು, ದಯವಿಟ್ಟು ಈ ಸಂಭ್ರಮಾಚರಣೆಗೆ ನೀವು ಅಡ್ಡಿ ಆದ್ರಿ ಅನ್ನುವಂಥ ಒಂದು ಭಾವನೆ ಜನಕ್ಕೆ ಬರುವಂಥದ್ದು ಬೇಡ. ಜನ ಅದನ್ನ ಬಹಳ ದೀರ್ಘಕಾಲದವರೆಗೆ ನೆನ್ಪಿಟ್ಕೊಳ್ತಾರೆ. 22ನೇ ತಾರೀಕು ರಾಜ್ಯದಲ್ಲಿ ರಜಾ ಘೋಷಣೆ ಆಗಬೇಕು. ಕೇಂದ್ರ ಸರ್ಕಾರ ಕೂಡ ಅರ್ಧ ದಿನದ ರಜಾ ಅವತ್ತು ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರನೂ ಕೂಡ ಅವತ್ತು ರಜೆ ಘೋಷಣೆ ಮಾಡಬೇಕು. ಸುಮಾರು 14 ರಾಜ್ಯಗಳು ಈಗಾಗಲೇ ರಜೆ ಘೋಷಣೆ ಮಾಡಿದೆ. ಕರ್ನಾಟಕ ಮಾತ್ರ ಇವತ್ತಿನ ತನಕ ಮಾಡಲಿಲ್ಲ. ಕರ್ನಾಟಕ ಕೂಡ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.